ಮೊಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಲ್ ಚೌಡದೀನಹಳ್ಳಿಯಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಥಮ ಏಕಾದಶಿಯ ಅಂಗವಾಗಿ ಶ್ರೀ ಕೃಷ್ಣ ಜ್ಞಾನ ಮಂದಿರದ ಭಕ್ತಿ ವೇದಾಂತ ಗ್ರಂಥಾಲಯ ಉದ್ಘಾಟನೆ ಹಾಗೂ ನಿರಂತರ ಮಾಸಿಕ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇಂದಿನ ಒತ್ತಡದ ಯಾಂತ್ರಿಕ ಜೀವನದಲ್ಲಿ ಮಾನಸಿಕ ಶಾಂತಿ ಮತ್ತು ನೆಮ್ಮದಿಗಾಗಿ ಆಧ್ಯಾತ್ಮಿಕತೆಯತ್ತ ಒಲವು ತೋರುವುದು ಅಗತ್ಯ. ನೂತನವಾಗಿ ಉದ್ಘಾಟನೆಗೊಂಡ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ವಿಷಯಗಳ ಸಾವಿರಾರು ಪುಸ್ತಕಗಳಿದ್ದು ಯುವಜನರು ಹಾಗೂ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ಪರಮೇಶ್ವರ್ ತಿಳಿಸಿದರು. ಆಧ್ಯಾತ್ಮಿಕತೆ ಮತ್ತು ಜ್ಞಾನ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿ. ದೇವರ ಭಕ್ತಿ, ಸೇವಾ ಮನೋಭಾವ ಹಾಗೂ ಮಾನವೀಯ ಮೌಲ್ಯಗಳು ಪರಸ್ಪರ ಸೌಹಾರ್ದತೆಯನ್ನ ಹೆಚ್ಚಿಸುತ್ತವೆ ಎಂದು ಸಿಆರ್ ಮನೋಹರ್, ಮಾಜಿ ಎಂಎಲ್ಸಿ ತಿಳಿಸಿದರು. ಸಂಜೆ ಆರಂಭವಾದ ಕಾರ್ಯಕ್ರಮದಲ್ಲಿ ಭಜನಾ ಮಂಡಳಿಗಳ ಸದಸ್ಯರು ಭಕ್ತಿ ಗೀತೆಗಳನ್ನ ಹಾಡಿ ಭಕ್ತರನ್ನ ಭಕ್ತಿ ರಸದಲ್ಲಿ ತೇಲಿಸಿದರು. ಇದೇ ವೇಳೆ ಇಸ್ಕಾನ್ ಯೂತ್ ಸಂಘದ ಸದಸ್ಯರು ಭಗವದ್ಗೀತೆ ಪಠಣ, ಹರಿನಾಮ ಸಂಕೀರ್ತನೆ ಹಾಗೂ ಆಧ್ಯಾತ್ಮಿಕ ಉಪನ್ಯಾಸಗಳನ್ನ ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುರಳೀಕೃಷ್ಣ, ಮುಖಂಡರಾದ ಕೃಷ್ಣಪ್ಪ, ವೆಂಕಟೇಶಪ್ಪ, ಬಾಲರಾಜು, ಪಿ ಕೃಷ್ಣ, ನಾಗೇಂದ್ರ, ನಂಜುಂಡಪ್ಪ, ಬಾಬು, ಮಣಿ, ವನ್ನಟ್ಟಿ, ನಾರಾಯಣಸ್ವಾಮಿ, ಶ್ರೀನಿವಾಸ್, ಬಿ ವೆಂಕಟೇಶ್, ಉಮಾದೇವಿ, ಡಾಕ್ಟರ್ ರಾಧಿಕಾದೇವಿ, ಪರಶಿವದಾಸ್, ಭೀಮಾಚಾರಿ ಹಾಗೂ ಮತ್ತಿತರರು ಹಾಜರಿದ್ದರು. ಪ್ರಾರ್ಥನೆಯನ್ನ ಆಡಲಿದ್ದಾರೆ ಶ್ರೀಮತಿ ಉಮಾದೇವಿ ವೆಂಕಟೇಶ್ ಅವರು. ನಮ್ಮ ಪುರಾತನ ಕಾಲದಿಂದಲೂ ಭಜನೆಯನ್ನ ಊರೆಲ್ಲ ಸುತ್ತಿ ಆಡ್ತಾ ಇದ್ರು. ಅದು ಕೆಲವು ಸಮಯ ಸ್ವಲ್ಪ ವೀಕ್ ಆಗಿರೋದಕ್ಕೆ ಮತ್ತೆ ರೀಚಾಲನೆ ಮಾಡಬೇಕು ಅಂತೇಳಿ ನಮ್ಮ ಪುರೋಹಿತರು ಕೇಳಿದಾಗ ಅದಕ್ಕೊಂದು ಭಕ್ತಿಪೂರ್ವಕ ಸಮರ್ಪಣೆ ಏನೋ ಒಂದು ಮಾಡಬೇಕು ಅನ್ನಿಸ್ತು. ಅದರ ಉದ್ದೇಶವಾಗಿ ಇವತ್ತು ನಾವೆಲ್ಲರೂ ಬಂದಿರೋದು ತುಂಬ ಸಂತೋಷವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಪುರಂದರ ದಾಸರ ಗೀತೆಗಳಲ್ಲಿ ಒಂದು ಮಲಗಿ ಪರಮಾದರಲ್ಲಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲವ, ಶ್ರೀ ಪುರಂದರ ವಿಠಲ. ಒಂದು ಧಾರ್ಮಿಕ ಭಜನಾ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಿರ್ತಾರೆ. ಈ ಒಂದು ಭಜನಾ ಕಾರ್ಯಕ್ರಮ ನಾವು ಚಿಕ್ಕ ಮಕ್ಕಳಿದ್ದಾಗಲಿಂದಲೂ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಪ್ರತಿ ವಾರ ಶನಿವಾರ ಊರೆಲ್ಲ ಸುತ್ತಿ ರಾಮದೊಣ್ಣೆ ತಗೊಂಡು ಭಜನೆ ಎಲ್ಲ ಕಲಾವಿದರು ಇಡೀ ಊರು ಸುತ್ತಿ ಒಂದು ಕೀರ್ತನೆಗಳನ್ನ, ಭಗವಂತನ ಒಂದು ಹಾಡುಗಳು, ಕೀರ್ತನೆಗಳು ಹಾಡಿ ನಾವೆಲ್ಲ ಚಿಕ್ಕ ಹುಡುಗರಿಂದ ನಾವು ನೋಡ್ಕೊಂಡು ಬಂದಿರ್ತೀವಿ. ಈಗ ನಮ್ಮ ಗ್ರಾಮದಲ್ಲಿ ಒಂದು ಧಾರ್ಮಿಕವಾಗಿ ಇವತ್ತು ಒಂದು ಒಳ್ಳೆಯ ದಿನಗಳನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟೋ ದಿನಗಳಿಂದ ಇವತ್ತು ವೇಣುಗೋಪಾಲ ಸ್ವಾಮಿಯ ಒಂದು ದೇವಾಲಯ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಸತತವಾಗಿ ನಾವು ಅಂದ್ಕೊಂಡ್ರೂ ಆಗಲಿಲ್ಲ. ಇವತ್ತಿನ ದಿನ ಅದು ಒಂದು ಪ್ರಾರಂಭ ಆಗಿದೆ. ಅದೇ ರೀತಿ ಇವತ್ತು ನಮ್ಮ ಡಾಕ್ಟರ್ ಪರಮೇಶ್ ಅಣ್ಣನವರು ಇವತ್ತು ಈ ಒಂದು ಕಾರ್ಯಕ್ರಮನ ಒಂದು ಆಯೋಜಿಸಿದ್ದಾರೆ. ಇದು ನಿರಂತರವಾಗಿ ನಡೀಲಿ. ನಮ್ಮ ಗ್ರಾಮದಲ್ಲಿ ಎಷ್ಟೋ ಜನಕ್ಕೆ ಈ ಒಂದು ಗ್ರಂಥಾಲಯ ಕೂಡ ಒಂದು ಸದುಪಯೋಗ ಪಡಿಸ್ಕೊಳ್ಳಿ, ಮಕ್ಕಳೆಲ್ಲ ಓದಲಿ, ಒಂದು ಜಾಗದಲ್ಲಿ ಕೂತ್ಕೊಂಡು ಒಳ್ಳೆಯ ಒಂದು ಬೆಳವಣಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವಿವತ್ತು ನಮ್ಮ ದಿನಚರಿ ಏನೇ ಇರ್ಬೋದು, ನಾವು ಸರ್ವಂ ಕೃಷ್ಣಾರ್ಪಣಂ ಅಂತ ಹೇಳ್ತೀವಿ. ನಾವು ಅಹಂ ಕೃಷ್ಣಾರ್ಪಣಂ ಅಂತೀವಿ, ಸರ್ವಂ ಕೃಷ್ಣಾರ್ಪಣಂ ಅಷ್ಟು ಹೇಳ್ತೀವಿ. ಯಾಕೆಂದರೆ
ಎಲ್ಲ ಭಗವಂತನ ಇಚ್ಛೆ. ನಾವಿವತ್ತು ಏನೇ ಮಾಡಲಿ ಅದೆಲ್ಲ ಭಗವಂತನ ಒಂದು ಇಚ್ಛೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಆ ಭಗವಂತನೇ ಇವತ್ತು ಪ್ರತಿಯೊಂದು ನಮ್ಮ ಕೈಯಲ್ಲಿ ಮಾಡಿಸ್ತಕ್ಕಂಥದ್ದು. ಇವತ್ತು ಒಂದು ಒಳ್ಳೆಯ ಸಂದರ್ಭ, ಮಾರ್ಚ್ ಹೊಡೆದೇನಹಳ್ಳಿಗೆ ಈಗ ಬಸವೇಶ್ವರ, ಇಲ್ಲಿ ಈಶ್ವರನ ದೇವಸ್ಥಾನ ಬರುತ್ತೆ, ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಈಗಾಗಲೇ ಪ್ರಾರಂಭ ಆಗಿದೆ. ಇಂಥ ಒಂದು ಭಕ್ತಿ ಕೈಕರ್ಯಲ್ಲೂ ಸದಾ ನಡೀತಾ ಇರಲಿ. ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥ ಒಂದು ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ, ಎಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ಈ ಒಂದು ಭಕ್ತಿ ಮಂದಿರ, ಭಜನಾ ಮಂದಿರಕ್ಕೆ ಶುಭವಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ.
ಚಿಕ್ಕಮಗಳೂರು ಜಿಲ್ಲೆ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಮಹಲ್ ಚೌಡದೇನಹಳ್ಳಿ ಗ್ರಾಮ. ಈ ಮಹಲ್ ಚೌಡದೇನಹಳ್ಳಿ ಗ್ರಾಮದ ಚರಿತ್ರೆ ಏನು ಅಂದರೆ, ಮಹಾರಾಜರು ಇಲ್ಲಿ ಬಂದು 8 ದಿವಸ ವಾಸವಿರ್ತಾ ಇದ್ರಂತೆ. ಮೊದಲು ಈ ಊರಿಗೆ ಚೌಡದೇನಹಳ್ಳಿ ಅಂತಿತ್ತು. ಅವರು ಬಂದು ವಾಸವಿರೋದಕ್ಕೆ ಏದಕ್ಕೆ ಅಂದರೆ, ಈ ಊರಿನಲ್ಲಿ ಪಟೇಲರು ಅವರು ಬಂದಾಗ ಬರಗಾಲಕ್ಕೆ 1000 ಮೂಟೆ ಅಕ್ಕಿ ಮತ್ತು 1000 ಮೂಟೆ ರಾಗಿಯನ್ನು ಕೊಡ್ತಾಯಿದ್ರಂತೆ. ಆ ಉದ್ದೇಶದಿಂದ ಮಹಾರಾಜರು ಈ ಊರಿನಲ್ಲಿ 8 ದಿವಸಗಳ ಕಾಲ ಠೇವಣಿ ವಾಸ ಇರ್ತಾಯಿದ್ರಂತೆ. ಈ ಊರಿನ ಮಹತ್ವ, ಈ ಶ್ರೀಕೃಷ್ಣ ದೇವಸ್ಥಾನ, ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಈ ದೇವಸ್ಥಾನದ ಒಂದು ಭಕ್ತಿ ವೃಂದ ಏನು ಪುರಾತನ ಕಾಲದಿಂದಲೂ ಭಜನೆ ಮಾಡಿಕೊಂಡು ದೇವರ ಭಕ್ತಿಯಲ್ಲಿ ತೊಡಗ್ತಾಯಿದ್ರು. ತದನಂತರ ಸ್ವಲ್ಪ ಅಡಚಣೆಗಳಿಂದ ಅದು ಭಜನೆ ಕಡಿಮೆ ಆಗ್ತಾ ಬಂತು. ಅದಕ್ಕೆ ಆ ಭಜನೆ ಭಕ್ತಿಯನ್ನು ಜನಗಳಲ್ಲಿ ಮರುಕಳೆ ತರಿಸಲು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ, ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಮಾಜಿ ಸಂಸದರು MLC ಆದಂಥ CR ಮನೋಹರ್ ಅವರು ಭಾಗವಹಿಸಿದರು, ಶ್ರೀ R ಕೃಷ್ಣಪ್ಪನವರು ಭಾಗವಹಿಸಿದರು, ಶ್ರೀ ನಾಗೇಂದ್ರಪ್ಪನವರು, ದೊಂಬಸಂದ್ರದಿಂದ ಶ್ರೀ ಕಮಲೇಶ್ ಪ್ರಭುರವರು, ಶ್ರೀ ಸವಿತಾ ಮೇಡಮ್ ಅವರು, ಹಾಗೆ ಈ ಊರಿನ ಗ್ರಾಮಸ್ಥರು, ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಭಕ್ತಿ ತಂಡಗಳು, ಭಜನಾ ತಂಡಗಳಿಂದ ಬಾಲರಾಜು ತಂಡ, ಹಾಗೆ ದೇವನಹಳ್ಳಿಯ ಶ್ರೀ ಪರಶಿವದಾಸು ತಂಡ, ಹಾಗೆ ಸರ್ಜಾಪುರದಿಂದ ಬ್ರಹ್ಮಚಾರಿಯವರ ತಂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ನನ್ನ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮ ಭಕ್ತಿ ವೇದಾಂತ ಗ್ರಂಥಾಲಯದ ಉದ್ಘಾಟನೆ ಹಾಗೂ ನಿರಂತರ ಭಜನಾ ಕಾರ್ಯಕ್ರಮದ ಉದ್ಘಾಟನೆ ಭಾಳ ವಿಜೃಂಭಣೆಯಿಂದ ನಡೆಯಿತು. ಈ ಒಂದು ಉದ್ದೇಶ ಏನು ಅಂದರೆ, ಜನಗಳಲ್ಲಿ ಭಜನೆ, ಪ್ರವಚನ ಹಾಗೂ ಭಕ್ತಿ ಮೂಡಿಸುವಂಥ ಕಾರ್ಯಕ್ರಮಗಳು ನಡೆಯುವುದರ ಜೊತೆಗೆ ಜ್ಞಾನವೂ ಕೂಡ ಬೆಳೀಲಿ ಅನ್ನುವ ಉದ್ದೇಶದಿಂದ ಭಕ್ತಿ ವೇದಾಂತ ಗ್ರಂಥಾಲಯವನ್ನು ಕೂಡ ಇಲ್ಲಿ ಓಪನ್ ಮಾಡಿದ್ದೀವಿ. ಓಪನ್ ಲೈಬ್ರರಿ, ಯಾರಾದರೂ ಬಂದು ಒಳಗಡೆ ಬಂದು ಬುಕ್ ತಗೊಂಡು ಓದ್ಬೋದು. ಎಲ್ಲ ಭಕ್ತಿ ವೇದಾಂತ ಪುಸ್ತಕಗಳು, ಕೃಷ್ಣನ ಭಗವದ್ಗೀತೆ ಪುಸ್ತಕಗಳು, ಸಹಸ್ರಾರು ಮಂದಿ ಬರೆದಿರ್ತಕ್ಕಂಥ ಪುಸ್ತಕಗಳು ಇಲ್ಲಿ ದೊರೆಯಲಿದೆ. ದಯವಿಟ್ಟು ನಾಗರಿಕರು, ವಿದ್ಯಾರ್ಥಿಗಳು ಹಾಗೂ ಈ ಊರಿನ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಸದುಪಯೋಗವನ್ನು ಪಡೆದುಕೊಂಡು ಜ್ಞಾನಾರ್ಜನೆಯನ್ನು ಬೆಳೆಸ್ಕೊಂಡು ಈ ಒಂದು ಸ್ಥಳಕ್ಕೆ ಮಹತ್ವವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಮಹಲ್ ಚೌಡದೇನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂಥ ಈ ಜ್ಞಾನ ಮಂದಿರಕ್ಕೆ ನಾವು ಇಸ್ಕಾನ್ ದೊಂಬಸಂದ್ರದ ಭಕ್ತಿ ಕೇಂದ್ರದಿಂದ ನಾವು ಬಂದಿದ್ದೀವಿ. ಸೊ ಇಲ್ಲಿ ಸತತವಾಗಿ ಇನ್ನು ಮುಂದೆ ಈ ಭಗವದ್ಗೀತೆ ಜ್ಞಾನವನ್ನು ಹಂಚಬೇಕು ಅಂತ ಈ ಗ್ರಾಮದ ಜನರು, ಮುಖ್ಯವಾಗಿ ಪರಮೇಶ್ವರ್ ಅವರು ನಿರ್ಧಾರ ಮಾಡಿದ್ದಾರೆ. ಹಾಗೆ ನಾವು ಇಲ್ಲೇ ಹತ್ತಿರದಲ್ಲಿರುವಂಥ ದೊಂಬಸಂದ್ರದಲ್ಲಿ ನಮ್ಮ ಭಕ್ತಿ ಕೇಂದ್ರ ಇರೋದ್ರಿಂದ ನಾವು ಸತತವಾಗಿ ಪ್ರತಿನಿತ್ಯವಾಗಿ ನಾವಿಲ್ಲಿ ಬಂದು ಭಕ್ತಿ ಕೇಂದ್ರದ ಭಕ್ತಿಯ ಚಟುವಟಿಕೆಗಳನ್ನು, ಮುಖ್ಯವಾಗಿ ಭಗವದ್ಗೀತೆ ಜ್ಞಾನ, ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ತುಂಬ ಅದ್ಭುತವಾಗಿರುವಂಥ ಒಂದು ಶ್ರೀಕೃಷ್ಣನ ದೇವಾಲಯ ಕೂಡ ನಿರ್ಮಾಣ ಮಾಡಬೇಕು ಅಂತ ಈ ಗ್ರಾಮದ ಮುಖ್ಯಸ್ಥರಾಗಿರುವಂಥ ಪರಮೇಶ್ವರ್ ಅವರು ಮತ್ತು ಮನೋಹರ್ ಸರ್ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ಊರಿನ ತುಂಬ ಈ ಭಗವದ್ಗೀತೆ ಕೃಷ್ಣನ ಜ್ಞಾನವನ್ನು ತುಂಬಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅಂತ ನಾವು ಪ್ರಯತ್ನ ಮಾಡ್ತೇವೆ. ಆನೇಕಲ್ ತಾಲೂಕಿನ ಮಹಲ್ ಚೌಡದೇನಹಳ್ಳಿ ಗ್ರಾಮದಲ್ಲಿ ವಿಶೇಷವಾದಂಥ ಪ್ರಭು ಶ್ರೀ ಕೃಷ್ಣ ಪರಮಾತ್ಮ ದೇವಸ್ಥಾನದ ಈ ಒಂದು ಆವರಣದಲ್ಲಿ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ನೇತೃತ್ವದಲ್ಲಿ ವಿಶೇಷವಾದಂಥ ಒಂದು ಭಜನಾ ಕಾರ್ಯಕ್ರಮ ಮತ್ತು ಶ್ರೀಕೃಷ್ಣ ಜ್ಞಾನ ಮಂದಿರ ಅಂದ್ಬಿಟ್ಟು ಇದನ್ನು ಉದ್ಘಾಟನೆ ಮಾಡಿದ್ರು. ನಮ್ಮ ಮಾಜಿ ಶಾಸಕರು, ಆತ್ಮೀಯ ಸಹೋದರ ಅಂತ CR ಮನೋಹರ್ ಅವರು ಮತ್ತು ನಮ್ಮ ಗ್ರಾಮದ ಹಿರಿಯರು ಸೇರಿ ಇದನ್ನು ವಿಶೇಷವಾಗಿ ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಹಲವಾರು ಭಜನಾ ತಂಡಗಳು ಈ ದಿನ ನಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಭಜನಾ ಕಾರ್ಯಕ್ರಮಗಳನ್ನು
ಒಂದು ಬಾರಿ ನಡೆಸಿಕೊಡಲು ತುಂಬ ವಿಶೇಷವಾಗಿ ಮಾಡೋ ಒಂದು ಕಾರ್ಯಕ್ರಮ. ನಮ್ಮ ಗ್ರಾಮದಲ್ಲಿ ಪ್ರತಿ ಶನಿವಾರನೂ ಹಿಂದೆ ಆಗ್ತಿತ್ತು. ಆ ಒಂದು ಪೂರಕವಾಗಿ ಈಗ ತಿಂಗಳಿಗೊಂದು ಬಾರಿ ತುಂಬ ವಿಶೇಷವಾಗಿ ಮಾಡಬೇಕು ಅಂತ ನಮ್ಮ ಡಾಕ್ಟ್ರು ಒಳ್ಳೆ ಯೋಚನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಎಲ್ಲ ಯುವಕರು, ಗ್ರಾಮಸ್ಥರ ಪೂರ್ತಿ ಸಹಕಾರ ಇರುತ್ತೆ ಅಂತ ಈ ಮೂಲಕ ತಿಳಿಸ್ತೇನೆ. ಅದು ಜೊತೆಯಲ್ಲಿ ಏನು ಜ್ಞಾನ ಭಂಡಾರ ವಿಶೇಷವಾಗಿ ಬೆಳಗ್ಗೆ ನ್ಯೂಸ್ ಪೇಪರಿಂದ ಹಿಡಿದು ಪ್ರತಿ ಬುಕ್ಸು ಸಹ ಅವರು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಗ್ರಾಮದ ಯುವಕರಿಗೆ ಉಪಯೋಗವಾಗಲಿ ಅಂತ ಅವರಿಗೆ ಮತ್ತೊಮ್ಮೆ ಗ್ರಾಮದ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ.